5ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ಗಾಂಧೀಜಿ ಜೀವನದ ನೈಜ ಸಂಗತಿಗಳು ಈ ಪಾಠದ ಪ್ರಶ್ನೋತ್ತರಗಳು ಮತ್ತು ಭಾಷಾಭ್ಯಾಸವನ್ನು ನೋಡೋಣ. ಪದಗಳ ಅರ್ಥ ನಿಮ್ಮ ಪುಸ್ತಕದಲ್ಲೇ ಕೊಟ್ಟಿದೆ, ಅದನ್ನು ನೀವು ನೋಡಬಹುದು. ನೋಡಿ, ಬಾಪೂಜಿಯ ವೇಷಭೂಷಣ ಕಂಡು ಬಾಲಕನಿಗೆ ಏಕೆ ವ್ಯಸನವಾಯಿತು? ಬಾಪೂಜಿಯ ವೇಷಭೂಷಣ ಕಂಡು ಬಾಲಕನಿಗೆ ವ್ಯಸನವಾಗಲು ಕಾರಣವೇನೆಂದರೆ ಬಾಪೂಜಿಯ ಮೈಮೇಲೆ ಒಂದು ಅಂಗಿಯೂ ಇರಲಿಲ್ಲ. ಬಾಪೂಜಿಯ ಮೈಮೇಲೆ ಒಂದು ಅಂಗಿಯೂ ಇರಲಿಲ್ಲ ಅಂತ. ಬಾಲಕ ಬಾಪೂಜಿಯ ವೇಷಭೂಷಣ ಕಂಡು ಏನೆಂದು ಕೇಳಿದನು. ಎರಡನೇ ಪ್ರಶ್ನೆ, ಬಾಲಕ ಬಾಪೂಜಿಯ ವೇಷಭೂಷಣ ಕಂಡು ಬಾಪೂಜಿ ತಾವು ಅಂಗಿ ಏಕೆ ತೊಡುವುದಿಲ್ಲ ಎಂದು ಕೇಳಿದನು. ತಾವು ಅಂಗಿ ಏಕೆ ತೊಡುವುದಿಲ್ಲ ಅಂತ ಕೇಳಿದ. ಬಾಪೂಜಿಯ ಮಾತುಗಳಿಂದ ಹುಡುಗನ ಹೃದಯ ಕರಗಿ ನೀರಾಯಿತು ಏಕೆ? ಬಾಪೂಜಿಯವರು ಬಾಲಕನಿಗೆ, ಮಗು, ನನ್ನ ಹತ್ತಿರ ಹಣ ಎಲ್ಲಿದೆ? ನಾನು ತುಂಬ ಬಡವ, ಅಂಗಿಗಾಗಿ ಹಣ ಎಲ್ಲಿಂದ ತರಲಿ ಎಂದು ಕೇಳಿದಾಗ ಆ ಹುಡುಗನ ಹೃದಯ ಕರಗಿ ನೀರಾಯಿತು. ಇದು ಹೃದಯ ಕರಗಿ ನೀರಾಯಿತು. ನಾನು ತುಂಬ ಬಡವ, ಅಂಗಿಗಾಗಿ ಹಣ ಎಲ್ಲಿಂದ ತರಲಿ ಎಂದು ಕೇಳಿದಾಗ ಆ ಹುಡುಗನ ಹೃದಯ ಕರಗಿ ನೀರಾಯಿತು. ಹುಡುಗ ಬಾಪೂಜಿಗೆ ಯಾವ ರೀತಿ ಸಹಾಯ ಮಾಡುವುದಾಗಿ ಹೇಳಿದನು? ನೋಡಿ, ಹುಡುಗ ಬಾಪೂಜಿಗೆ ಈ ರೀತಿ ಹೇಳಿದನು. ನನ್ನ ಅಮ್ಮನಿಗೆ ಹೊಲಿಗೆ ಹಾಕಲು ಬರುತ್ತದೆ. ನನ್ನ ಆಗಬೇಕಿದು, ನನ್ನ ನಕ್ಕೆ ನ ಒತ್ತು. ನನ್ನ ಎಲ್ಲ ಅರಿವೆಗಳನ್ನು ಅವಳೇ ಹೊಲಿಯುವಳು. ನೋಡಿ, ಅಮ್ಮನಿಗೆ ಹೊಲಿಗೆ ಹಾಕಲು ಬರ್ತದೆ, ನನ್ನ ಎಲ್ಲ ಅರಿವೆಗಳನ್ನು ಅವಳೇ ಹೊಲಿಯುವಳು. ನಾನು ನನ್ನ ಅಮ್ಮನಿಗೆ ಹೇಳಿ ನಿಮಗೊಂದು ಅಂಗಿ ಹೊಲಿಸಿಕೊಡುವ ಸಹಾಯ ಮಾಡುವುದಾಗಿ ಹೇಳಿದನು. ನಮ್ಮ ಅಮ್ಮನಿಗೆ ಹೇಳಿ ನಾನು ನಿಮಗೊಂದು ಅಂಗಿ ಹೊಲಿಸಿಕೊಡುವ ಸಹಾಯ ಮಾಡುವುದಾಗಿ ಹೇಳಿದನು. ಗಾಂಧೀಜಿಯವರನ್ನು ಭೇಟಿ ಮಾಡಲು ಬಂದ ಮುದುಕಿ ಹೇಗಿದ್ದಳು? ಗಾಂಧೀಜಿಯವರನ್ನು ಭೇಟಿ ಮಾಡಲು ಬಂದ ಮುದುಕಿಯ ಕೂದಲೆಲ್ಲ ಬೆಳ್ಳಗಾಗಿತ್ತು, ಸೊಂಟ ಬಗ್ಗಿತ್ತು ಮತ್ತು ಚಿಂದಿ ವಸ್ತ್ರ ತೊಟ್ಟಿದ್ದಳು. ಅಂದರೆ ಹರಕಲಾದಂಥ ಒಂದು ಬಟ್ಟೆಯನ್ನು ಅವಳು ತೊಟ್ಟಿದ್ಲು. ಮುದುಕಿಯ ಕೂದಲೆಲ್ಲ ಬೆಳ್ಳಗಾಗಿತ್ತು, ಸೊಂಟ ಬಗ್ಗಿತ್ತು ಮತ್ತು ಚಿಂದಿ ವಸ್ತ್ರ ತೊಟ್ಟಿದ್ದಳು. ಗಾಂಧೀಜಿ ಹಣವನ್ನು ಏಕೆ ಸಂಗ್ರಹಿಸುತ್ತಿದ್ದರು? ಚರಕ ಸಂಘದ ಸಹಾಯಾರ್ಥವಾಗಿ ಗಾಂಧೀಜಿಯವರು ಹಣವನ್ನು ಸಂಗ್ರಹಿಸುತ್ತಿದ್ದರು. ನೋಡಿ, ಇಲ್ಲಿ ಸಿ ಎಕ್ಸ್ಟ್ರಾ ಬಂದಿದೆ, ಸಂಗ್ರಹಿಸುತ್ತಿದ್ದರು. ಚರಕ ಸಂಘದ ಸಹಾಯಾರ್ಥವಾಗಿ ಗಾಂಧೀಜಿಯವರು ಹಣವನ್ನು ಸಂಗ್ರಹಿಸುತ್ತಿದ್ದರು. ಗಾಂಧೀಜಿಯವರು ಭೇಟಿಯಾದ ಮುದುಕಿ ಏನು ಮಾಡಿದಳು? ಗಾಂಧೀಜಿಯವರನ್ನು ಭೇಟಿಯಾದ ಮುದುಕಿ ಬಾಪುವಿನ ಪಾದಗಳನ್ನು ಮುಟ್ಟಿ ಸೊಂಟದಿಂದ ಒಂದು ಅರ್ಧಾಣಿಯನ್ನು ಅವರ ಪಾದಗಳ ಬಳಿ ಇಟ್ಟು ಹೋದಳು. ಸೊಂಟದಿಂದ ಒಂದು ಅರ್ಧಾಣಿಯನ್ನು ತೆಗೆದು ಅವರ ಪಾದ ಬಳಿ ಇಟ್ಟು ಹೋದಳು ಅಂತ. ಚರಕ ಸಂಘದ ಲೆಕ್ಕಪತ್ರಗಳನ್ನು ಯಾರು ಇಡುತ್ತಿದ್ದರು? ಚರಕ ಸಂಘದ ಲೆಕ್ಕಪತ್ರಗಳನ್ನು ಸೇಠ್ ಜಮನಾಲಾಲ್ ಬಜಾಜರು ಇಡುತ್ತಿದ್ದರು. ಜಮನಾಲಾಲ್ ಬಜಾಜರು ಇಡ್ತಾ ಇದ್ದರು. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಅಂದರೆ ಬಾಪೂಜಿ ಅಂಗಿ ತೊಡೆದಿರುವುದಕ್ಕೆ ಕಾರಣಗಳೇನು? ಭಾರತದಲ್ಲಿ 40 ಕೋಟಿ ಬಂಧು ಭಗಿನಿಯರಿಗೆ ತೊಡಲು ಅಂಗಿ ಇಲ್ಲದ ಕಾರಣ ತಾನೊಬ್ಬನೇ ಅಂಗಿ ಧರಿಸುವುದು ಸರಿಯಲ್ಲ ಎಂದು ಬಾಪೂಜಿ ಅಂಗಿ ತೊಡುತ್ತಿರಲಿಲ್ಲ. ನೋಡಿ, ಬಾಪೂಜಿ ಏನಂತ ಹೇಳ್ತಿದ್ರೆ ಅಂದರೆ ಭಾರತದಲ್ಲಿ ಆವಾಗಿನ ಕಾಲದಲ್ಲಿ 40 ಕೋಟಿ ಬಂಧು ಭಗಿನಿಯರಿಗೆ ತೊಡಲು ಅಂಗಿ ಇಲ್ಲದ ಕಾರಣ ತಾನೊಬ್ಬನೇ ಅಂಗಿ ಧರಿಸುವುದು ಸರಿಯಲ್ಲ ಎಂದು ಬಾಪೂಜಿ ಅಂಗಿ ತೊಡುತ್ತಿರಲಿಲ್ಲ. ಮುದುಕಿ ನೀಡಿದ ಅರ್ಧಾಣಿ ಗಾಂಧೀಜಿಯವರಲ್ಲಿ ಯಾವ ಭಾವನೆಗಳನ್ನು ಮೂಡಿಸಿತು? ನೋಡಿ, ಮುದುಕಿ ಬಡವಳು. ಮುದುಕಿ ನೀಡಿದ ಅರ್ಧಾಣೆ ಆ ಮುದುಕಿಯ ಇಡೀ ಜೀವನದ ಗಳಿಕೆಯಾಗಿರಬಹುದು. ಆಕೆ ತನ್ನ, ನೋಡಿ ಇಲ್ಲಿ ತಪ್ಪಾಗಿದ್ದಾವೆ ಅಕ್ಷರಗಳು, ತನ್ನ ನಕ್ಕೆ ನ ಒತ್ತು, ಸರ್ವಸ್ವವನ್ನೇ ಕೊಟ್ಟಿದ್ದಾಳೆ. ಆ ಮುದುಕಿಯ ಮನಸ್ಸು ಎಷ್ಟು ದೊಡ್ಡದು, ಎಂಥ ತ್ಯಾಗ ಮಾಡಿದ್ದಾಳೆ. ಅವಳ ಈ ಅರ್ಧಾಣೆ ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಮೌಲ್ಯವಿದೆ ಎಂದು ಗಾಂಧೀಜಿ ಭಾವಿಸಿದರು. ಅಂದ್ರೆ ಅವಳು ಕೊಟ್ಟಿರುವಂತಹ ಅರ್ಧಾಣೆಗೆ ಕೋಟಿ ರೂಪಾಯಿಗಿಂತ ಹೆಚ್ಚಿನ ಮೌಲ್ಯವಿದೆ ಅಂತ ಗಾಂಧೀಜಿ ಭಾವಿಸಿದರು. ಈ ಕೆಳಗಿನ ವಾಕ್ಯವನ್ನು ಯಾರು ಯಾರಿಗೆ ತಿಳಿಸಿದರು
ಹೇಳಿದರೂ ತಿಳಿಸಿರಿ ಎಂದಿದ್ದಾರೆ. ಮಗು, ನನ್ನ ಹತ್ತಿರ ಹಣ ಎಲ್ಲಿದೆ, ನಾನು ತುಂಬ ಬಡವ. ಈ ಮೇಲಿನ ಮಾತನ್ನು ಗಾಂಧೀಜಿಯವರು ಬಾಲಕನಿಗೆ ಅಂದರೆ ಮಗುವಿಗೆ ಹೇಳಿದ ಮಾತಾಗಿದೆ. ಗಾಂಧೀಜಿಯವರು ಬಾಲಕನಿಗೆ ಹೇಳಿದರು ಅಂತ ಬರೆಯಿರಿ. ಮಗು, ನನಗೆ 40 ಕೋಟಿ ಬಂಧು ಭಗಿನಿಯರಿದ್ದಾರೆ. ಈ ಮೇಲಿನ ಮಾತನ್ನು ಗಾಂಧೀಜಿಯವರು ಬಾಲಕನಿಗೆ ಹೇಳಿದರು ಅಥವಾ ಹೇಳಿದ ಮಾತಾಗಿದೆ ಅಂತ ಬರೆಯಿರಿ. ಈ ಅರ್ಧಾರಣೆಗೆ ನಿಮಗೆ ನನ್ನಲ್ಲಿ ವಿಶ್ವಾಸವಿಲ್ಲವೇ? ನೋಡಿ, ಅರ್ಧಾರಣೆ ಅಲ್ಲ, ಅದು ಅರ್ಧಾಣೆಗೆ ನಿಮಗೆ ನನ್ನಲ್ಲಿ ವಿಶ್ವಾಸವಿಲ್ಲವೇ? ಈ ಮೇಲಿನ ಮಾತನ್ನು ಜಮ್ನಾಲಾರರು ಗಾಂಧೀಜಿಯವರಿಗೆ ಹೇಳಿದ ಮಾತಾಗಿದೆ. ಈ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಎಂದರೆ ಸಹಾಯಾರ್ಥ. ನಾವು ಬೇರೆಯವರ ಸಹಾಯಾರ್ಥ ದಾನ ಮಾಡಬೇಕು. ಬೇರೆಯವರಿಗೆ ಸಹಾಯ ಮಾಡಬೇಕಂತ ಮನಸ್ಸಿನಿಂದ ದಾನ ಮಾಡಬೇಕು. ವಿಶ್ವಾಸ, ಕರ್ಣನಿಗೆ ತನ್ನ ಸ್ನೇಹಿತರ ಮೇಲೆ ವಿಶ್ವಾಸ ಇತ್ತು. ಇನ್ನು ಸರ್ವಸ್ವ, ದೇವರೇ ಭಕ್ತರ ಪಾಲಿಗೆ ಸರ್ವಸ್ವನಾಗಿರುತ್ತಾನೆ ಅಥವಾ ಸರ್ವಸ್ವವೂ ಆಗಿರುತ್ತಾನೆ ಅಂತಲೂ ಬರಿಬೋದು. ಸರ್ವಸ್ವವೂ ಆಗಿರುತ್ತಾನೆ. ವೇಷಭೂಷಣ, ನಮ್ಮ ರಾಜ್ಯದ ಜನರ ವೇಷಭೂಷಣ ಬೇರೆ ಬೇರೆ ಆಗಿರುತ್ತದೆ. ಅಂದರೆ ಎಲ್ಲರೂ ಒಂದೇ ಥರ ಉಡುಗೆ ತೊಡುಗೆಗಳನ್ನು ಹಾಕ್ಕೊಳ್ಳೋದಿಲ್ಲ, ಬೇರೆ ಬೇರೆ ಥರದ ವೇಷಭೂಷಣಗಳು ಇರ್ತವೆ ಅಂತ. ಹೃದಯ ಕರಗಿತು, ಅಂಗವಿಕಲತೆ ಹೊಂದಿರುವವರ ಬದುಕನ್ನು ಕಂಡು ನನ್ನ ಇದು ಹೃದಯ ಕರಗಿತು. ಈ ಪದಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ. ಬಡವ, ಶ್ರೀಮಂತ, ವಿಶ್ವಾಸ, ಅವಿಶ್ವಾಸ, ಉದಾರ, ಜಿಪುಣ, ವಿಚಾರ, ಅವಿಚಾರ. ಈ ಪದಗಳನ್ನು ಬಿಡಿಸಿ ಬರೆಯಿರಿ. ಅರ್ಧಾಣೆ, ಅರ್ಧ ಪ್ಲಸ್ ಆಣೆ. ಸಹಾಯಾರ್ಥ, ಸಹಾಯ ಪ್ಲಸ್ ಅರ್ಥ. ನಾನೊಬ್ಬ, ನಾನು ಪ್ಲಸ್ ಒಬ್ಬ. ಆಗಾಗ, ಆಗ ಪ್ಲಸ್ ಆಗ. ಒಂದೆರಡು, ಒಂದು ಪ್ಲಸ್ ಎರಡು. ಪ್ರಸ್ತುತ ಪಾಠದಲ್ಲಿ ಬಳಕೆಯಾಗಿರುವ ಈ ಲೇಖನ ಚಿಹ್ನೆಗಳನ್ನು ಬಳಸಿ ವಾಕ್ಯ ರಚಿಸಿರಿ ಎಂದಿದ್ದಾರೆ. ನೋಡಿ, ಉದ್ಗಾರವಾಚಕ. ಅಯ್ಯೋ, ಆ ಮಗು ಹಳ್ಳದಲ್ಲಿ ಬಿದ್ದು ಹೋಯ್ತಲ್ಲ. ನೋಡಿ, ಅಯ್ಯೋ, ಆ ಮಗು ಹಳ್ಳದಲ್ಲಿ ಬಿದ್ದು ಹೋಯ್ತಲ್ಲ ಅಂತ ಇಲ್ಲಿ ಉದ್ಗಾರವಾಚಕಗಳನ್ನು ಬಳಸಿದ್ದಾರೆ. ಶ್ರೀರಾಮನ ತಂದೆಯ ಹೆಸರೇನು? ನೋಡಿ, ಇದು ಪ್ರಶ್ನಾರ್ಥಕ. ಏಳಿ, ಎದ್ದೇಳಿ, ಗುರು ಮುಟ್ಟುವವರೆಗೂ ನಿಲ್ಲದಿರಿ ಎಂದು ವಿವೇಕಾನಂದರು ತಿಳಿಸಿದರು. ಇಲ್ಲಿ ಕೂಡ ಉದ್ಗಾರವಾಚಕಗಳನ್ನು ಬಳಸಿದ್ದೀವಿ. ಗುರುಗಳು ಮಕ್ಕಳಿಗೆ ಗಾದೆಗಳು, ಪಂಚತಂತ್ರ ಕಥೆಗಳು, ವ್ಯಾಕರಣ, ಛಂದಸ್ಸು ಮುಂತಾದವುಗಳನ್ನು ಕಲಿಸುತ್ತಾರೆ. ನೋಡಿ, ಅಲ್ಪ ವಿರಾಮ ಇಲ್ಲಿ ಬಳಸಿದ್ದಾರೆ. ಇಲ್ಲಿ ಒಂದು ಪೂರ್ಣ ವಿರಾಮ ಇದೆ. ನೋಡಿ, ಇಲ್ಲಿಗೆ ಈ ಪಾಠ ಮುಗಿಯಿತು. ಮತ್ತೆ ಮುಂದಿನ ಪಾಠ ಪದ್ಯಗಳೊಂದಿಗೆ ಭೇಟಿಯಾಗೋಣ.